ಶಿರಗುಪ್ಪ ತಾಲೂಕಿನ ಮುಸ್ತಾರಿ ಗ್ರಾಮದ ಏನಿಗೊತ್ತು ರಾಜು ಸಾಂಗ್ಲೆ ಅವರು ಏನು ಸಾಂಗ್ಲೆ ಅಂತೇಳಿ ಶುದ್ಧ ನೈಸರ್ಗಿಕವಾಗಿರ್ತಕ್ಕಂಥ ಗಾಣದ ಎಣ್ಣೆಯ ಒಂದು ಸಣ್ಣ ಉದ್ಯಮ ಉದ್ಘಾಟನಾ ಕಾರ್ಯಕ್ರಮ ಬಂದು ಗೊತ್ತು. ನಿಜವಾಗ್ಲೂ ಭಾಳ ಖುಷಿ ಆಗ್ತದೆ. ಇಂಥ ಭಾಗದಲ್ಲಿ ಗ್ರಾಮೀಣ ಭಾಗದಲ್ಲಿ ಇವತ್ತೇನೋ ಒಂದು ಸಾಂಗ್ಲೆ ಒಂದು ಪ್ಯೂರ್ ಶುದ್ಧ ಆಗಿರ್ತಕ್ಕಂಥ ಗಾಣದ ಎಣ್ಣೆ ಒಂದು ಫ್ಯಾಕ್ಟ್ರಿ ಹಾಕಿದ್ರೆ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ನಾವು ಭಾಗಿಯಾಗಿದ್ದೆವು. ಒಂದು ಇವತ್ತು ಹೆಲ್ತ್ ಕಾನ್ಷಿಯನ್ಸ್ ಸಲುವಾಗಿ ಎಷ್ಟೋ ಜನರಿಗೆ ಬೆಳಗ್ಗೆ ಎದ್ದ ತಕ್ಷಣ ನೋಡ್ತಾ ಇದ್ದೀವಿ ಹಾರ್ಟ್ ಕಾಯಿಲೆ ಬರ್ತದೆ ಅಂತೇಳಿ. ಅದಕ್ಕೆ ಕಾರಣ ನಾವು ತಿಂತಿರ್ತಕ್ಕಂಥ ಎಣ್ಣೆ ಇಲ್ಲಿ ಪ್ಯೂರ್ ಗಾಣದ ಶುದ್ಧ ಎಣ್ಣೆ ಮಾಡ್ತಾಯಿದ್ರೆ ನಾವಾಗಲೇ 2 ಬಾಟಲ್ ತೊಗೊಂಡು 2 ಲೀಟ್ರಿಗೆ ತಾವು ಕೂಡ ಬೀದರ್ ಜಿಲ್ಲೆಯಲ್ಲ ಇಡೀ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಜನರಿಗೆ ಎಲ್ಲರಿಗೆ ಮನವಿ ಮಾಡ್ತೀವಿ. ಇಂಥ ಶುದ್ಧ ಗಾಣದ ಎಣ್ಣೆ ಈ ಭಾಗದಲ್ಲಿ ಶುರುವಾಗಿದೆ. ಅದ್ರ ಮೇಲೆ ಫೋನ್ ನಂಬರ್ ಇದೆ, ಕಾಂಟ್ಯಾಕ್ಟ್ ಮಾಡಿ ತಾವೆಲ್ಲ ದಯವಿಟ್ಟು ಇಂಥ ಶುದ್ಧ ಗಾಣ ಎಣ್ಣೆ ತಾವು ತರಿಸ್ಕೋಬೇಕು. ನಾವು ಚಿಕ್ಕರಿದ್ದಾಗ ನಮ್ಮ ಹಿರಿಗಳು ಕೂಡ ಕುಸುಬೆ ಎಣ್ಣೆ ಮಾಡ್ತಿದ್ರು, ಮನೆಯಲ್ಲಿ ಗಾಣದಲ್ಲಿ ಕಾಸು ತೆಗ್ತಿದ್ರು. ಆ ತಿಂದಿನ ಕುಸುಬದ ಎಣ್ಣೆ ಇಲ್ಲಿವರೆಗೆ 106 ವರ್ಷ ಬದುಕ್ತದ್ರೆ ನಾವು ಪಾಮ್ ಆಯಿಲ್ ತಿಂತಾಯಿದ್ವಿ, ಯಾವ ಆಯಿಲ್ ತಿಂತಾಯಿದ್ವಿ, ಕೆಟ್ಟ ಆಯಿಲ್ ತಿಂದು ಎಲ್ಲ ಹಾರ್ಟ್ ಕಾಯಿಲೆಗೆ, ಹೃದಯ ಕಾಯಿಲೆಗೆ ಇವತ್ತು ಎಷ್ಟೋ ಜನ ತುತ್ತಾಗ್ತದ್ರೆ. ತಾವು ದಯವಿಟ್ಟು ಅಂಥ ಯಾವುದೇ ಕಾಯಿಲೆಗಳು ಇದು ಎಣ್ಣೆಗಳು ತೊಗೊಲಾರ್ದೆ ಶುದ್ಧ ಆಗಿರ್ತಕ್ಕಂಥ ಇವತ್ತು ಸಾಂಗ್ಲೆ ಎಣ್ಣೆ ಅಂತೇಳಿ ಉದ್ಘಾಟನೆ ಮಾಡಿದ್ವಿ ನಾವು ಕಾರ್ಯಕ್ರಮದಲ್ಲಿ. ಆ ಗಾಣದ ಎಣ್ಣೆ ಇದೆ, ತಾವೆಲ್ಲರೂ ಕೂಡ ಆರ್ಡರ್ ಮಾಡಿ ತರಿಸ್ಕೊಂಡು ಪ್ಯೂರ್ ಇದೆ, ಕ್ವಾಲಿಟಿ ಇದೆ, ಕ್ವಾಂಟಿಟಿ ಇದೆ ತೊಗೋಬೇಕಂತ ತಮ್ಮೆಲ್ಲರಲ್ಲಿ ಮನವಿ ಮಾಡ್ತೀವಿ. ಬೇಕಾದಂತಹ ಅತಿಥಿಗಳು ಬಂದಿರತಕ್ಕಂಥ ಅತಿಥಿಗಳನ್ನು ಅವರ ಕುಟುಂಬಗಳನ್ನು ಆಶೀರ್ವಾದ ಮಾಡ್ರಿ. ದೇವರೇ, ಇಲ್ಲಿ ನಿನ್ನ ಪ್ರಸನ್ನತೆ ಇರಲಿ. ನಿನ್ನ ಪವಿತ್ರಾತ್ಮನ ಮೂಲಕವಾಗಿ ಈ ನಡೆಯುವಂತೆಲ್ಲ ಕಾರ್ಯಕ್ರಮಗಳನ್ನು ಮಂಗಳ ನಡೆಸಬೇಕಂತ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದರಾಗಿರ್ತೇವೆ ನಮ್ಮ ಜೀವಳ ತಂದೆ. ಆಮೇನ್. ಬೋಲಸ್ ಮಸೀಕಿ ಆನು ತಂದೆ ಮತ್ತು ಕುಮಾರನ ಹೆಸರಿನಲ್ಲಿ ಆಶೀರ್ವದಿಸುತ್ತೇವೆ. ಆಮೆನ್. ಬೋಲಸ್ ಮಸೀಕಿ ಆನು ಮಸೀಕಿ. ಸುಂದರವಾದ ಮನೆಯಲ್ಲಿ ಜಯ ಗೀತೆಯು ಹಾಡುವೆವು. ಸರ್ ಸಜೆಸ್ಟ್ ಮಾಡಿದ್ರು. ಸೊ ಅವರು ಏನು ಪೇಪರ್ಸ್ ತೊಗೊಂಬಂದ್ರು ಇಮಿಡಿಯೇಟ್ ತೊಗೊಂಬಂದ್ರು. ಆಮೇಲೆ ಅವ್ರು ಬಂದಿದ್ದು ಫಸ್ಟಿಗೆ ನಾವು ನೋಡ್ಬೇಕಾದ್ರೆ ಅಪ್ರೈಸ್ ಮಾಡ್ಬೇಕಾದ್ರೆ ಒಂದು ಝೀಲ್ನೆಸ್ ಇರ್ಬೇಕು ಸರ್, ನಾನು ಮಾಡ್ತೀನಿ, ಬರೀ ಸಬ್ಸಿಡಿ ಸೆಲೆಕ್ಟ್ ಮಾಡ್ತಾ ಇಲ್ಲ ಅಂತ ಹೇಳಿ. ಸೊ ಹಂಗಾಗಿ ಅವ್ರು ಸಕ್ಸಸ್ಫುಲ್ ಆದ್ರು ಅಷ್ಟೇ. ಈಗ ನಮ್ಮ ಕಡೆ ಮಾತಾಡೋದು ಇದು ಕೈ ಕದ ಥोड़े थोड़े थोड़े स्लोली स्टार्टिंग टाइम ಹಂಡ್ರೆಡ್ ಟೈಟ್ ಆಗ್ಬೇಕಲ್ಲ ಫಿಲ್ಟರ್ ಮಾಡ್ತಾ ಹೋದ್ರೆ ಪೂರ ಕ್ಲೀನ್ ಬರ್ತದೆ.
ರೀತಿ ಸಮಾಜದ ಮುಖಂಡರು, ವಿಶೇಷವಾಗಿ ಈ ಒಂದು ಸಾಂಗ್ಲೆ ಆಯಿಲ್ ಉದ್ಘಾಟನಾ ಕಾರ್ಯಕ್ರಮಕ್ಕಾಗಿ ಬಂದಂತ ಅತಿಥಿಗಳಿಗೆ ನಮ್ಮ ಕುಟುಂಬದ ಪರವಾಗಿ ಹಾಗೂ ಸಾಂಗ್ಲೆ ಆಯಿಲ್ ಇಂಡಸ್ಟ್ರಿಯಲ್ ಪರವಾಗಿ ಅವರಿಗೆ ನಾವು ಶಾಲು ಹಾಗೂ ಹೂಮಾಲ ಮುಖಾಂತರ ಸನ್ಮಾನಿಸುವರಾಗಿದ್ದೇವೆ. ಹಾಗಾಗಿ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮದ ಮುಖ್ಯ ಉದ್ಘಾಟಕರಾಗಿ ಆಗಮಿಸಬೇಕಂತ ಫರ್ನಾಂಡಿಸ್ ಹಿಪ್ಪಳಗಳ ಅಣ್ಣನವರಿಗೆ ನಮ್ಮ ದಯಮಾಡಿ ಜೋರ ಚಪ್ಪಾಳೆಯಿಂದ ಅವರನ್ನು ಸ್ವಾಗತಿಸೋಣ. ಅದೇ ರೀತಿಯಾಗಿ ವಿಜಯಕುಮಾರ್ ಹಿಪ್ಪಳಗಾರ್ ಅಣ್ಣನವರಿಗೆ ನಮ್ಮ ಸಹೋದರದ ಅನಿಲ್ ಅವರು ಮುಂದೆ ಬಂದು ಶಾಲು ಹೊದಿಸಿ ಮಾಲೆಯಿಂದ ಸನ್ಮಾನಿಸಿದ್ದಾರೆ. ದಯಮಾಡಿ ಚಪ್ಪಾಳೆಯಿಂದ ಅವರನ್ನು ಸ್ವಾಗತಿಸೋಣ. ಅದೇ ರೀತಿ ಅವರಿಗೆ ನಮ್ಮ ಸಹೋದರರಾದಂತಹ ರುಬನ್ ಮುಂದೆ ಬಂದು ಶಾಲು ಹುಮ್ಮಾಲೆಯನ್ನು ಸ್ವಾಗತಿಸಬೇಕು. ಅದಾದ ನಂತರ DVS ಜಿಲ್ಲಾಧ್ಯಕ್ಷರಾದಂತಹ ರಾಜು ಕಾಣಿನ್ ಅವರಿಗೆ ನಮ್ಮ ರಾಜು ಕಾಮದವರು ಮುಂದೆ ಬಂದು ಹುಮ್ಮಾಲೆಯಿಂದ ಸ್ವಾಗತಿಸಬೇಕು ಕೇಳ್ತಾನೆ. ಮುಂದೆ ಬಂದು ಶಾಲಾ ಹುಮ್ಮಾಲೆಯನ್ನು ಸ್ವಾಗತಿಸಬೇಕು ಕೇಳ್ತಾನೆ. ಸಹೋದರ ಅಂತ ಹೇಳಿದ್ರೆ ತಪ್ಪಾಗಲ್ಲ. ರಾಜಮಾಮ ಅವರು, ರಾಜು ಶಾಪುರ್ಕರ್, ದಯಮಾಡಿ ಅವ್ರಿಗೆ ಮುಂದೆ ಬರಬೇಕು. ಅವ್ರಿಗೂ ಕೂಡ ನಾವು ಶಾಲು ಹುಮ್ಮಾಲೆ ಮುಖಾಂತರ ಸ್ವಾಗತಿಸ್ತೇವೆ. ಅದಾದ ನಂತರ ಅದೇ ರೀತಿಯಾಗಿ ನಮ್ಮ ಜಿಲ್ಲೆಯ MRPS ಉಪಾಧ್ಯಕ್ಷರಾದಂತಹ ಕಮಲಾಕರನ್ನು ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಅವರಿಗೂ ನಾವು ಶಾಲು ಹಾಗೂ ಹುಮ್ಮಾಲೆಯನ್ನು ಸ್ವಾಗತಿಸಲಾಗಿದೆ. ಕುಮಾರ್ ಅಣ್ಣನವರು ಹಾಗೂ ನಮ್ಮ ಸಹೋದರರಾದಂತಹ ನಾಗೇಶ್ ಅಣ್ಣನವರು ಮುಂದೆ ಬಂದು ಸನ್ಮಾನಿಸಬೇಕೆಂಬುದಾಗಿ ವಿನಂತಿಸ್ತೇನೆ. ಆತ್ಮೀಯ ಸಹೋದರರು ಹಾಗೂ ಒಳಕಿಂಡಿ ಗ್ರಾಮದ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂತಹ ರಾಜ್ಕುಮಾರ್ ಅಣ್ಣನವರು ದಯಮಾಡಿ ಮುಂದೆ ಬರಬೇಕು. ಅವರಿಗೂ ಕೂಡ ನಾವು ಶಾಲು ಹಾಗೂ ಹುಮ್ಮಾಲೆಯಿಂದ ಸ್ವಾಗತಿಸಲಾಗಿದೆ. ಅವರಿಗೆ ನಮ್ಮ ಸಭೆಯ ಸಂಜು ಅಣ್ಣನವರು ಮುಂದೆ ಬಂದವರನ್ನು ಶಾಲು ಹೊದಿಸಬೇಕೆಂಬುದಾಗಿ ಚೋರದ ಚಪ್ಪಳೆಯಿಂದ ವಿಶೇಷವಾಗಿ ನಾವು ಈ ಸಾಂಗ್ಲಿ ಆಯಿಲ್ ಇಂಡಸ್ಟ್ರಿಯಲ್ ಕಾರ್ಯಕ್ರಮ ಉದ್ಘಾಟನೆ ಅದ್ದೂರಿಯಾಗಿ ಮಾಡ್ಬೇಕಂತ ನಾವು 2-3 ದಿವಸದಿಂದಾನೇ ಪ್ಲಾನ್ ಮಾಡಿದ್ದೀವಿ. ಆಕ್ಚುಲಿ ಸಮಯ ಸ್ವಲ್ಪ ಅಭಾವದಿಂದ ಜನಗಳೆಲ್ಲ ಹಳ್ಳಿಯಲ್ಲಿ ಸ್ವಲ್ಪ ಎಲ್ಲ ಹೊಲಗದ್ದೆಗಳಿಗೆ ಹೋಗಿದ್ದಾರೆ. ಹಾಗಾಗಿ ನಾವು ಸಮಯ 11:00 ಕೊಟ್ಟಿದ್ದೆವು. ಹಾಗಾಗಿ ಕಾರ್ಯಕ್ರಮ ಪ್ರಾರಂಭ ಮಾಡ್ಲಿಕ್ಕೆ ಲೇಟ್ ಆಯಿತು.
ಈ ಒಂದು ಕಾರ್ಯಕ್ರಮದ ಫೌಂಡರ್ ಆಗಿರ್ತಕ್ಕಂಥ ರಾಜು ಸಾಂಗ್ಲೇಕರ್ ಅವರಿಗೆ ನಾಗೇಶ್ ಅವರು ಮುಂದೆ ಬಂದು ಹೂಮಾಲೆ ಮತ್ತು ಶಾಲ್ ಮುಖಾಂತರ ಅವರನ್ನ ಸ್ವಾಗತಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಕೈ ಇಡ್ರಿ ಪ್ರಶಾಂತಣ್ಣ. ಮೇಡಮ್ ಮುಂದಕ್ಕೆ ಬರ್ರಿ. ಸಮಾರಂಭಕ್ಕೆ ಆಗಮಿಸಿದಂಥ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು. ಇವತ್ತಿನ ದಿವಸ ಭಾರತ ಸರ್ಕಾರದ ಯೋಜನೆಯಾದಂಥ ಆತ್ಮನಿರ್ಭರ ಕಾರ್ಯಕ್ರಮದ ಯೋಜನೆಯಡಿ PMFME ಪ್ರಧಾನಮಂತ್ರಿ ಕಿರುಆಹಾರ ಸಂಸ್ಕರಣಾ ಘಟಕಗಳನ್ನು ಗ್ರಾಮೀಣ ಮಟ್ಟದಲ್ಲಿ ಮಾಧ್ಯಮ ಹಾಗೂ ಸಣ್ಣ ಕುಟುಂಬದವರು ತಮ್ಮದೇ ಆದಂಥ ಸ್ವಂತ ಒಂದು ಬ್ರ್ಯಾಂಡ್ ಮಾಡಿಕೊಂಡು ಮಾರ್ಕೆಟ್ನಲ್ಲಿ ತಮ್ಮದೇ ಆದಂಥ ಒಂದು ಉತ್ಪನ್ನ ಮಾರುಕಟ್ಟೆಗೆ ತರಲಿ ಅನ್ನೋ ಒಂದು ಸರ್ಕಾರದ ಆಶಯದಂತೆ ಇವತ್ತಿನ ದಿವಸ ರಾಜುವರು ಏನದಂತಂದರೆ ಶುದ್ಧ ಗಾಣದ ಎಣ್ಣೆ, ನ್ಯಾಚುರಲ್ ಗಾಣದ ಎಣ್ಣೆ ಕಾರ್ಖಾನೆಯನ್ನು ಪ್ರಾರಂಭಿಸಿದ್ದಾರೆ. ಅವ್ರಿಗೆ ಏನದಂತಂದ್ರೆ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ನವ್ರು ಏನದಂತಂದರೆ ಸಾಲವಾಗಿ ಸಹಾಯ ಮಾಡಿದ್ದಾರೆ. ಆ ಸಾಲ ಒಳ್ಳೆಯ ರೀತಿಯಿಂದ ತೀರಿಸುವಾಗ ಒಳ್ಳೆಯ ರೀತಿಯಿಂದ ಕಂಪನಿ ಅನ್ನೋದ ಡೆವಲಪ್ ಮಾಡಿಕೊಂಡು ಜನರಿಗೆ ಒಳ್ಳೆ ಉತ್ಪನ್ನ ಕೊಡಲಿ. ಯಾಕಂತಂದರೆ ಆಲ್ಮೋಸ್ಟ್ ಆಗಿ ನಾವು ಕಂಪನಿ ನೋಡ್ತೀವಿ, ಹೆಸರು ಹೇಳೋದು ಬೇಡ, ಅನೇಕ ರೀತಿಯಿಂದ ಏನದಂತಂದ್ರೆ ಇದು ನಮ್ದು ಎಣ್ಣೆ ಪ್ಯೂರ್ ಅಂತ ಹೇಳ್ತಾರೆ, ಬಟ್ ಅದರಲ್ಲಿ ಏನದ ಮಿಲಾವಟ್ ಇರ್ತದೆ. ನಿಮ್ಗೆ ಒಂದೇ ಏನದಂತ ಸೆಷನ್ ನಾನು ಕೊಡೋದು 10 ರೂಪಾಯಿ ಹೆಚ್ಚಿಗೆ ತಗೋರು ಪರವಾಗಿಲ್ಲ, ಬಟ್ ಅದರ ಯಾವುದೇ ರೀತಿ ಕಲಬೆರಕೆ ಇರಬಾರ್ದು. ಯಾವಾಗ ನೀವು ಕಲಬೆರಕೆ ಇರಲ್ಲ ಅವಾಗ ನಿಮ್ಮ ಕಂಪನಿ ಏನದ ಅಂತಂದ್ರೆ ನಿಮ್ದು ಘಟಕ ಉತ್ತಮ ರೀತಿಯಿಂದ ಬೆಳಿಲಕ್ಕೆ ಸಾಧ್ಯ ಇರ್ತದೆ. ಯಾಕಂತ ಒಂದು ಎಕ್ಸಾಂಪಲ್ ಹೇಳ್ತೀನಿ, ಮಂಡ್ಯದಾಗ ಏನದ ಅಂತಂದ್ರೆ ನಾನು ಜಡ್ ಫೆಸಿಲಿಟೇಟರ್ ಇದ್ದೆ, ನಾನು ಥರ್ಡ್ ಪಾರ್ಟಿ. ಆ ಜಡ್ ಸರ್ಟಿಫಿಕೇಟ್ ಇಶ್ಯೂ ಮಾಡಿದ್ದೆ ನಾನು ಒಂದು ರೈಸ್ ಮಿಲ್ಲಿಗೆ ಅವ ನಮ್ಗೆ ಏನು ಹೇಳಿದನು, ನಾನು ಎಲ್ಲ ಆರ್ಗ್ಯಾನಿಕ್ ಮಾಡ್ತೀನಿ ಸರ್ ಅಂತ ಹೇಳಿದೆ. ನಾನು ಅವಾಗ ಅವನಿಗೆ ಚಾಲೆಂಜ್ ಮಾಡಿದ, ಆರ್ಗ್ಯಾನಿಕ್ ನೀನು ಮಾಡಂಗಿಲ್ಲ, ನಾ ಕೊಡು ಅಂತ ಹೇಳಕತ್ತಿದ್ದಿ, ಒತ್ತೆ ಅದ JDV ಒತ್ತೆ ಅದ, ನಾನು ಕೊಡ್ತೀನಿ ಅಂತೇಳಿ ಸರ್ಟಿಫಿಕೇಟ್ ಇಶ್ಯೂ ಮಾಡೋದು. ಇಶ್ಯೂ ಮಾಡಿದ್ಮೇಲೆ ಅವ ಏನು ಮಾಡೋದನು, ನಾವು ಕೊಟ್ಟಂಥದ್ದು ಏನದ ಅಂತಂದ್ರೆ ಎಲ್ಲ ಚೀಲದ ಎಲ್ಲ ಬ್ಯಾಗ್ಗಳು ಏನಿರ್ತಾವ ಬ್ಯಾಗಿನ ಮೇಲೆಲ್ಲ ಟ್ಯಾಗ್ ಹಾಕ್ಬಿಟ್ಟು ಭಾರತ ಸರ್ಕಾರ MSME ಜಡ್ ಅಂದ್ರೆ ಜೀರೋ ಡಿಫೆಕ್ಟ್ ಜೀರೋ ಎಫೆಕ್ಟ್ ಅಂತೇಳಿ. ಅದ್ರಾಗ ಏನದ ಅಂದ್ರೆ ಆರ್ಗ್ಯಾನಿಕ್ ಅಂತೇಳಿ ತೋರಿಸಿ ಜಪಾನ್ಗೆ ಏನದ ಅಂತಂದ್ರೆ ಮಾರಾಟ ಮಾಡೋದು. 1 ಲಕ್ಷ ಕ್ವಿಂಟಲ್ ಅಕ್ಕಿ ಅದು ಸಿಪ್ಪಿನ ಮುಖಾಂತರ ಹೋಯ್ತು. ಹೋದ ಬಳಕ ನಮ್ಮ ಇಂಡಿಯಾ ತರ ಅವ್ರು ದಾಟಿರಲ್ಲ, ಅವ್ರು ಭಾಳ ಹುಷಾರಿ ಇರ್ತಾರ. ಎಲ್ಲ 1 ಲಕ್ಷ ಕ್ವಿಂಟಲ್ ಅಕ್ಕಿದಾಗ ಎಲ್ಲ ಅಕ್ಕಿದಾಗಿಂದ ಏನದ ಅಂತಂದ್ರೆ ಎಲ್ಲ ಇದು ಹೊಡೆದ ಏನದ ಅಂತಂದ್ರೆ ಸ್ವಲ್ಪ ತೆಗೆದು ಲ್ಯಾಬ್ ಟೆಸ್ಟ್ ಮಾಡಿದ್ರು. ಅದ್ರಾಗ ಏನದ ಅಂತಂದ್ರೆ ಮಿನಿಮಮ್ 80% ಕೆಮಿಕಲ್ ಅಕ್ಕಿ ಬಂದು. ಈ ಕೆಲವ್ರು ಹೇಳ್ತಾರೆ ಅದು ಎಡಿಷನಲ್ ಏನ್ ಕೆಮಿಕಲ್ ಹಾಕೋದಿರಲ್ದು, ಅದ್ರ ಒಳಗೆ ನಾವು ಅಕ್ಕಿ ಬೆಳೆ ಹೊತ್ತಿಗೆ ಶೇಂಗಾ ಬೆಳೆ ಹೊತ್ತಿಗೆ ಖಾತು ಗೊಬ್ಬರ ಹಾಕ್ತಿವಲ್ಲ ರಾಸಾಯನಿಕ, ಅದೇ ಅದ್ರಾಗ ತೋರಿಸ್ತದ. ಅವ ಏನದ ಅಂದ್ರೆ ಏನೂ ಇಲ್ಲ ಅಂತೇಳಿ ಮಾರಾಟ ಮಾಡಕ್ ಹೋದ ನಾವು. ಅವಾಗ ಏನ್ ಮಾಡ್ತಾರ ಅವ್ರು ಅಷ್ಟು ಏನದ ಅಂತಂದ್ರೆ 20% ಇದ್ರಾಗ ಆರ್ಗ್ಯಾನಿಕ್ ತೋರಿಸ್ಲಾಗತ್ತದ, ಇದು ಪೂರ್ತಿ ಇಲ್ಲ ಕೆಮಿಕಲ್ ಅದ ಅಂತೇಳಿ ವಾಪಸ್ ಕಳ್ಸಿಕೊಟ್ರು ಭಾರತಕ್ಕೆ. ವಾಪಸ್ ಭಾರತ್ ಬರ್ಲಕ್ಕ 3 ತಿಂಗಳು ಹಿಡಿತು. 3 ತಿಂಗಳದಾಗ ಅವ್ನ್ ಕೋಟಿ ಲೆಕ್ಕದಾಗಿತ್ತ ಕಂಪನಿ, ದೊಡ್ಡ ಕಂಪನಿ ಇದಿತ್ತು. ಅವನಿಗೆ ನಾ ಹೇಳಿದ, ಇದು ಬ್ರೋಂಜ್ ಕೊಟ್ಟು ನಿನ್ಗೆ ಗೋಲ್ಡ್ ಸರ್ಟಿಫಿಕೇಟ್ ಇಶ್ಯೂ ಮಾಡ್ತೀನಿ, ನಿನ್ಗೆ ಬಹಳಷ್ಟು ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ. ಅದು ಗೋಲ್ಡ್ ಸರ್ಟಿಫಿಕೇಟ್ ಅವೆಲ್ಲ ಹೊಂಟೋಯ್ತು. ಅವ್ನ ಕಂಪನಿ ಏನದ ಬ್ಯಾರದವ್ರಿಗೆ ಮಾರ್ಯಾಕಿ ರೊಕ್ಕ ಬರಿ ಮಾಡುದು. ಉದ್ದೇಶ ಏನದ ಅಂತಂದ್ರ ನಾವು ಹೇಳೋದೊಂದು ಪ್ರಾಡಕ್ಟ್ ನಾವು ಮಾಡೋದೊಂದು ಇರಬಾರ್ದು. ಯಾಕಂದ್ರೆ ನಾವು ಬೆಳಿಬೇಕಪ್ಪ ಅಂತಂದ್ರ ನಾವು ಉತ್ತಮ ರೀತಿ ಕ್ವಾಲಿಟಿ ಕೊಡ್ಬೇಕು. ನಾವ್ ಏನ್ ಹೇಳಿರ್ತೀವಿ ಅದು. ಯಾಕಂತಂದ್ರೆ ಒಂದೊಂದು ಮಾರ್ಕೆಟ್ನಾಗ ಒಂದೊಂದು ಚಪ್ಪಲಿ ಅದಾವ, ಒಂದ್ ಶೂ ಅದಾವ, 1 ಲಕ್ಷ ರೂಪಾಯಿ ಬೆಲೆ ಬಾಳದ. ಈಗ ಮೇಡಮ್ ಅವ್ರ ಬಲ್ ಒಂದು ಬ್ಯಾಗ್ ಇರ್ತಾವ, ಆ ಬ್ಯಾಗೆ ನಮ್ದು ಒಂದು ಆಶ್ರಮದಾಗ ಬಂದಿದ್ರು ಜಾರ್ಖಂಡ್ ಇದು ಛತ್ತೀಸ್ಗಢದವರು. ಆ ಹೆಣ್ಮಗಳ ಬ್ಯಾಗ್ 3.5 ಲಕ್ಷ ರೂಪಾಯಿ ಅಂತ ಹೇಳಿದ್ರು. ನಾನು ಅವಕ್ಕಿಂತ ಅಣ್ಣನ ಕಾಲಾಗಿಂದ 1 ಲಕ್ಷ ರೂಪಾಯಿ ಶೂ ಅಂತ ಹೇಳಿದ್ರು, ಅಣ್ಣನ ಕಾಲಾಗಿದ್ದಂತ ಸೇಮ್ ಹಂಗೆ. ಬಟ್ ನಾನು ವಿಚಿತ್ರ ಆಗಿತ್ತು, ನನಗೆ ಇಷ್ಟು 1 ಲಕ್ಷದ ಹೆಂಗಪ್ಪ ಅಂತೇಳಿ. ಬಟ್ ಆ ಬ್ರ್ಯಾಂಡ್ ಮೇಲೆ ಯಾವಾಗ ಏನದ ಬ್ರ್ಯಾಂಡ್ ನಿಮ್ಗೆ ಉತ್ತಮ ರೀತಿಯಿಂದ ಇರ್ತದಾಗ ಆಟೋಮೆಟಿಕ್ ಬೆಲೆ ಇರ್ತದೆ. ಈಗ ನೀವು ಎಕ್ಸಾಂಪಲ್ ಯಾರು ಹೇಳೋದ್ರಲ್ಲಿ ಶೇಂಗಾ ಎಣ್ಣೆ 420 ರೂಪಾಯಿ 400 450 ಭಾಳ ಪೇರಿ ಆಯ್ತದ ಅಂತೇಳಿ.
ಸುಮ್ಮನೆ ಒಂದು ಲೆಕ್ಕ ಹಾಕ್ಬೇಕಂತಂದ್ರ 120 ರೂಪಾಯಿ ಕೆಜಿ ಶೇಂಗಾ ಅವ. 1 ಕೆಜಿ ಎಣ್ಣೆ ರೆಡಿ ಆಗ್ಬೇಕಂತಂದ್ರ 3 ಕಿಲೋ ಶೇಂಗಾ ಬೇಕು. 360 ರೂಪಾಯಿ ಅಲ್ಲೇ ಹೋಯ್ತು. ಇವರು ಮನುಷ್ಯರು ಕೆಲಸ ಮಾಡಿರ್ತಾರೆ, ಕರೆಂಟ್ ಬಿಲ್ ಇರ್ತದ, ಟ್ರಾನ್ಸ್ಪೋರ್ಟ್ ಇರ್ತದ, ಬ್ರ್ಯಾಂಡ್ ಇರ್ತದ, ಲೇಬಲಿಂಗ್ ಇರ್ತದ, ಡಬ್ಬಿ ಇರ್ತದ, ಇವೆಲ್ಲ ಲೆಕ್ಕ ಮಾಡಿದ್ರೆ 400 ರೂಪಾಯಿ ಕುಂತಿರ್ತದೆ. ಈ ಮ್ಯಾಲಿನ ಏನದ ಅಂದ್ರೆ 30-40 ರೂಪಾಯಿ ತಗೊಂಡಿರ್ತಾರೆ. ಇದು ಎಷ್ಟೋ ಜನರಿಗೆ ಗೊತ್ತಿರಂಗಿಲ್ಲ, ಹೌದಾ? ಅದಕ್ಕೆ ನೀವು ಉತ್ತಮ ರೀತಿ ಅಂತ ಟೈಮ್ ಮತ್ತೆ ಯಾರ ನಿಮ್ಗೆ ಗೈಡೆನ್ಸ್ ಕೊಟ್ಟಿರ್ತಾರೆ ಪುಣ್ಯಾತ್ಮರು, ಅದೆಲ್ಲ ಏನ್ ಮಾಡ್ತೀವಿ ಹಾಕೋಯ್ತದ ಹಾಕೊಂಡು ಎಣ್ಣೆ ಟೀ ಅಂತಂದು ಹಾಕಿ ಮಿಕ್ಸ್ ಮಾಡಂತೇಳಿ. ಬಟ್ ಈ ರೀತಿ ಮಾಡ್ಬೇಡ್ರಿ. ಒಳ್ಳೆ ರೀತಿಯಿಂದ ಪ್ರಾಡಕ್ಟ್ ಲಾಂಚ್ ಮಾಡ್ಕೊಂಡು ಒಳ್ಳೆ ರೀತಿಯಿಂದ ಜನರಿಗೆ ಕೊಡ್ರಿ. ಜನರಿಗೆ ಯಾವ ರೀತಿ ಪ್ರಾಡಕ್ಟ್ ಬೇಕಲ್ಲ ಆ ರೀತಿ ಪ್ರಾಡಕ್ಟ್ ಕೊಡ್ರಿ. ಒಳ್ಳೆ ರೀತಿಯಿಂದ ಕೊಟ್ಟು ಒಳ್ಳೆ ರೀತಿಯಿಂದ ನೀವೇನ್ ತಗೊಂಡಿರೋಂಥ ಸಾಲನು ಸಹ ಏನದಂತ ಒಳ್ಳೆ ರೀತಿಯಿಂದ ಮರುಪಾವತಿ ಮಾಡಿದ್ರೆ ನಿಮ್ಗೆ ಬ್ಯಾಂಕಿನವ್ರು ಮತ್ತೆ ಕರೀತಾರೆ. ಇಲ್ಲಿ 100ಕ್ಕೆ 98% ಬ್ಯಾಂಕಿನವರು ಸರ್ಕಾರಿ ಯೋಜನೆಗಳಿಗೆ ಸಾಲ ಸೌಲಭ್ಯ ಕೊಡಲ್ಲ. ಹಿಂದಕ್ಕೆ ಆಯ್ತು ಇವತ್ತು ಬಾ ನಾಳೆಗೆ ಬಾ ಅಂತ ಹೇಳ್ತಾರೆ. ಕಾರಣ ಏನದಂತಂದ್ರ ತಪ್ಪು ಎಲ್ಲ ನಂಬಲ್ಲಿ ಇಟ್ಕೊಂಡು ಇನ್ನೊಬ್ರ ಮೇಲೆ ಆರೋಪ ಮಾಡ್ತೀವಿ. ಇಲ್ಲಿವರೆಗೆ ನಾವು ಹುಷಾರಾದಿರ್ದು ಹೇಳ್ತೀವಿ. ಒಂದು ಅಂಬೇಡ್ಕರ್ ನಿಗಮ ಮಂಡಳಿ ಇರ್ಬೋದು, ಆದಿ ಜಾಂಬವ ನಿಗಮ ಮಂಡಳಿ ಇರ್ಬೋದು, ಅನೇಕ ನಿಗಮ ಮಂಡಳಿ. ಈಗಾರ ಲೆಕ್ಕ ಇಲ್ಲ ಜಾತಿ ಒಂದು ನಿಗಮ ಮಂಡಳಿ. ಈಗ ಕಮ್ಮಿ ಅಂತಂದ್ರೂ ಒಂದು ದೋನ್ಸೆ ಲೋನ್ ಬರ್ತಾವ. ಆ ದೋನ್ಸೆ ಲೋನ್ ಏನೋ ಒಂದು 10 ಬಿ ಕಂಪನಿ ಆಗಲ್ಲ. ಬರೀ ಸಬ್ಸಿಡಿ ತಗೋಬೇಕು, ಕಿಸ್ದಾಗ ಹಾಕೋಬೇಕು, ಸಾಲ ಬ್ಯಾಂಕಿನವ್ರು ಬಂದು ಸರ್ಕಾರದ ಯಾವಾಗಾರ ಮಾಪ ಐತಿರ್ಬೇಕು ಒಲೆ ಬಿಡು ಅಂತಂದು ಬ್ಯಾಂಕಿನವ್ರು ಏನು ಎಲ್ಲಿಂದ ತಂದು ಕೊಡಂಗಿಲ್ಲ. ಅದನ್ನು ನಿಮ್ಮಂಥವ್ರದಿಂದ ಎಲ್ಲ ಠೇವಣಿ ಇಟ್ಟಿಂದ ಅವು FD ಇಟ್ಟಿಂದ ಅವ ದುಡ್ಡನ್ನ ಒಂದಿಕೆಂಡ್ ಆಗ್ಲಿ ನಿಮ್ಗೆ ಹೆಲ್ಪ್ ಆಗ್ಲಿ ಅಂತ ಕೊಟ್ಟಿರ್ತಾರೆ. ಈ ತಗೊಂಡು ಏನಾದ್ರು ರಿಪೇಮೆಂಟ್ ಆಗಂಗಿಲ್ಲ, ಎಲ್ಲ NP ಐತಾರೆ. ಅಂತ ಟೈಮಿಗೆ ಏನಂದ್ರೆ ಬೇಡಪ್ಪ ಇವ್ರು ಸಾವಾಸ್ ಬೇಡ, ಇವರೆಲ್ಲ ತಗೊಂಡು ಕರೆಕ್ಟ್ ಕಟ್ಟಾಗಿಲ್ಲ, ಇವರಿಗೆ ಅದು ಏನು ಬೇಡ ಅಂತ ತಿಳ್ಕೊಂಡು ಏನದ ಬ್ಯಾಂಕ್ನವರು ಕೊಡಂಗಿಲ್ಲ. ನೀವು ಒಳ್ಳೆ ರೀತಿ ನೀವು ಒಳ ಬ್ಯಾಂಕಿನ ಹೋಗ ತಕ್ಷಣನೇ ಗುಣಾತದವ್ರಿಗೆ ಇವ್ರೇನ್ ಕೆಲಸ ಮಾಡೋರದಾರ ಮಾಡೋರಿಲ್ಲ ಅಂತೇಳಿ ಸುಮ್ಮನೆ ಕಾಟಾಚಾರಕ್ಕೆ ಹೋಗೋರಿದ್ರೆ ಆಯ್ತು ನಾಳೆಗೆ ಬಾ ಇವತ್ತು ಬಂದು ನೋಡೋರಿ ಅಂತ ಈ ರೀತಿ ಮಾಡ್ತಾರೆ. ನೀವು ಒಳ್ಳೆ ರೀತಿಯಿಂದ ಯಾರಾದ್ರೂ ಮುಂದೆ ಮಾಡೋರಿದ್ರ ಅಂತಂದ್ರ ಒಳ್ಳೆ ರೀತಿಯಿಂದ ನಿಮ್ ಕಾನ್ಸೆಪ್ಟ್ ಚಂದ ಇತ್ತು. ಈಗ ಇವರು ಒಳ್ಳೆ ರೀತಿ ಎಣ್ಣಿದೆ ಅನ್ನೋದಾಗ ಹಣ ಹಾಕ್ತಾರೆ, ಒಳ್ಳೆ ರೀತಿ ಮಾಡ್ಕೊಂಡು ಹೋಗ್ತಾರ ಅನ್ನೋ ನಮಗೂ ವಿಶ್ವಾಸ ಇತ್ತು. ಅವ್ರು ಮಾಡ್ಕೊಂಡು ಬದುಕು ಕಟ್ಟಿಕೊಂಡು ಮುಂದೆ ಏನದ ಅಂದ್ರೆ ಬ್ಯಾಂಕಿಗೆ ಒಳ್ಳೆ ರೀತಿ ರಿಪೇಮೆಂಟ್ ಮಾಡ್ಕೊಂಡು ಇವ್ರ ಕಂಪನಿ ಡೆವಲಪ್ ಮಾಡ್ಕೋತಾರಂತ ಉದ್ದೇಶ ಇತ್ತು ನಮ್ದು. ಅದೇ ರೀತಿ ಮಾಡ್ಯಾರ ಮುಂದೆ ಒಳ್ಳೆ ರೀತಿ ಮಾಡ್ಕೊಂಡು ಹೋಗೋದಂತ ಹಾರಿಸ್ತೀವಿ. ಈಗ ಮುಂದೆ ಯಾರಾದ್ರೂ ಮಾಡ್ಕೊಂಬಂದಿದ್ರು ಒಳ್ಳೆ ಉದ್ದೇಶ ಇಟ್ಕೊಂಡು ಬರ್ರಿ, ಸೆಂಕ್ಷನ್ ಮಾಡ್ಕೊಡ್ತೀವಿ. ಬ್ಯಾಂಕಿನವ್ರಿಗೂ ನಾವು ಹೇಳ್ತೀವಿ, ಬ್ಯಾಂಕಿನವ್ರಿಗೆ ಹೇಳಿ ಮಾಡಿಸ್ಕೊಡ್ತೀವಿ. ಅದಕ್ಕೆ ಏನಾದ್ರು ಅಂದ್ರೆ ರಾಜು ಅವರಿಗೆ ತುಂಬಾ ಹೃದಯ ಧನ್ಯವಾದ ಹೇಳ್ತಾ ಒಳ್ಳೆ ರೀತಿಯಿಂದ ಮುಂದೆ ಕಂಪನಿ ಬೆಳೆಸ್ಕೊಂಡು ಹೋಗ್ರಿ ಅಂತ ಹೇಳ್ತಾ 2 ಮಾತು ಮುಗಿಸ್ತೀನಿ. ಜೈ ಗುರುದೇವ್. ಒಳ್ಳೆ ರೀತಿಯಿಂದ ಈ ಒಂದು ಎಣ್ಣೆಯ ಬಿಸ್ನೆಸ್ ಯಾವ ರೀತಿ ಮಾಡಬೇಕು, ಯಾವ ರೀತಿ ಇರ್ಲೆಂಬುದಾಗಿ ತುಂಬ ಅಚ್ಚುಕಟ್ಟಾಗಿ ಹೇಳಿದಕ್ಕಾಗಿ ತುಂಬ ಧನ್ಯವಾದ ಸಲ್ಲಿಸ್ತೇನೆ. ಅದೇ ರೀತಿಯಾಗಿ ಈ ಒಂದು ಸಭೆಯನ್ನು ಉದ್ದೇಶಿಸಿ ನಮ್ಮ ಕೃಷ್ಣ ಗ್ರಾಮೀಣ ಬ್ಯಾಂಕಿನ ಮ್ಯಾನೇಜರ್ ಆದಂಥ ಮೇಡಮ್ ಅವರು ಮುಂದೆ ಬಂದು 2 ಹಿತನುಡಿಗಳನ್ನು ಹೇಳಬೇಕು. ಹಾಗೂ ನೆರೆದಿದ್ದ ಮುಸ್ತಾರಿ ಜನತೆಗಳು ಎಲ್ಲರಿಗೂ ನಮಸ್ಕಾರ. ಇದು ಒಂದು ಎಷ್ಟು ಒಳ್ಳೆಯ ದಿನಗಳಿಗೆ ಅಂತಂದರೆ ಇಲ್ಲಿವರೆಗೂ ನಾನು ಫ್ರ್ಯಾಂಕ್ಲಿ ಹೇಳ್ತೀನಿ, ಯಾವುದೂ ನಾನು ಗೌರ್ಮೆಂಟ್ ಸ್ಕೀಮ್ ಲೋನ್ ಕೊಟ್ಟಿಲ್ಲ ಇಲ್ಲಿವರೆಗೂ. ಯಾಕಂದರೆ ಈಗ ಬರ್ತಾ ಇರೋದೇ 1 ವರ್ಷದಿಂದ ಅಷ್ಟೇ. ಹಾಗಾಗಿ ಎಷ್ಟೋ ಒಂದು 10ರಿಂದ 15 ಅಪ್ಲಿಕೇಶನ್ಸ್ ಬಂದಿದ್ದಾವೆ. ಅವ್ರ ಹತ್ರ ಹೋಗಿ ಯೂನಿಟ್ ನೋಡಿದಾಗ ಆಮೇಲೆ ಅವ್ರ ಮೇಲೆ ಅವರೇ ಕಾನ್ಫಿಡೆನ್ಸ್ ಇರಂಗಿಲ್ಲ. ಅಂದರೆ ನಾನು ಏನೋ ಹಾಕೊಂಬಂದಿದ್ದೀನಿ ರೀ, ಅದನ್ನು ಮಾಡ್ಕೊಳ್ರಿ, ಎಷ್ಟು ಸಬ್ಸಿಡಿ ಇರ್ತದ, ಹಂಗಿರ್ಬಾರ್ದು. ನಾವು ಏನೇ ಒಂದು ಮಾಡಬೇಕು ಅಂತಂದ್ರೆ ನಮ್ಗೆ ಅದ್ರ ಬಗ್ಗೆ ಗೊತ್ತಿರ್ಬೇಕು ಫಸ್ಟ್. ಇಲ್ಲಿ ಹಳ್ಳಾಗಿ ನಡೀತದ ಇಲ್ಲ, ನಂದು ಪ್ರಾಡಕ್ಟ್ ಮಾಡೋದ ಅಂತಂದ್ರೆ ಸೇಲ್ ಆಗ್ತದಿಲ್ಲ, ಎಲ್ಲಾ ಥರನೂ ನೀವು ಯೋಚನೆ ಮಾಡಿಕೊಂಡು ಅದನ್ನ ನಮ್ಮ ಕಡೆ ತಗೊಂಬಂದ್ರೆ ಹೌದು ಇವ್ರಿಗೆ ಇದ್ರ ಬಗ್ಗೆ ಗೊತ್ತದ, ನಾನು ಲೋನ್ ಕೊಟ್ರೆ ನಂದು ಲೋನ್ ಅಮೌಂಟ್ ಎಲ್ಲಿಗೂ ಹೋಗಂಗಿಲ್ಲ, ರಿಪೇಮೆಂಟ್ ಆಗುತ್ತಾ ಅನ್ನೋ ಭರೋಸೆ ಮೇಲೆ ನಾನು ಕೊಡ್ಬೋದು. ಅದೇ ರೀತಿ ಇಲ್ಲಿ ಹಳ್ಳಿಯಲ್ಲಿ ಹಾಕ್ತಿದಾರ, ಇವ್ರ ಮನೆಯವರೇ ಎಲ್ಲರೂ ಮಾಡ್ತಿದಾರ. ಸೊ ಇವರಿಗೆಲ್ಲ ಒಳ್ಳೇದಾಗಲಿ. ಆಮೇಲೆ ಇವ್ರ ಪ್ರಾಡಕ್ಟು ಯೂಸ್ ಮಾಡ್ರಿ, ಚಲೋ ಇದೆ ಹೇಳ್ತಾ ಅವ್ರದ್ದು ಸ್ಯಾಂಗಲ್ ಆಯಿಲ್ ಘಟಕ ಇನ್ನೂ 2-3 ಘಟಕಗಳನ್ನು ನೀವು ಮತ್ತೆ ಹೊಸದಾಗಿ ಹಾಕ್ರಿ. ನಮ್ಮ ಸಪೋರ್ಟ್ ಅಂತೂ ಇದ್ದೇ ಇರ್ತದ. ಥ್ಯಾಂಕ್ ಯು. ಸಮಾಜದ ಮುಖಂಡರು, ನನ್ನ ಹಿತೈಷಿಗಳಾದಂಥ ಫರ್ನಾಂಡಿಸ್ ಹಿಪ್ಪಳಗೌಡನವರು ಮುಂದೆ ಬಂದು ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕೆಂಬುದಾಗಿ ವಿನಂತಿಸ್ತೇನೆ. ಸಾಂಗ್ಲೆ ಎಣ್ಣೆ ಘಟಕ ಉದ್ಘಾಟನಾ ಕಾರ್ಯಕ್ರಮಕ್ಕೆ ವೇದಿಕೆ ಮೇಲೆ ಆಸನರಾಗಿರ್ತಕ್ಕಂಥ ನಿಮ್ಮೆಲ್ಲರ ಧರ್ಮಗುಳಾಗಿರ್ತಕ್ಕಂಥ ಪಾಸ್ಟರ್ ಸಾಹೇಬ್ರೆ, ಅದೇ ರೀತಿ ಕರ್ನಾಟಕ ಬ್ಯಾಂಕಿನ ವ್ಯವಸ್ಥಾಪಕರಾಗಿರ್ತಕ್ಕಂಥ ಸೋದರಿ ಅವರೇ,
ಅದೇ ರೀತಿ ಇನ್ನೋರ್ವ ಹಿರಿಯರು ಸಮಾಜದ ಮುಖಂಡರು ಗುತ್ತಿಗೆದಾರರಾಗಿರ್ತಕ್ಕಂಥ ರಮೇಶ್ ವಾಗ್ಮರೆ ಅಣ್ಣವರೇ, ಮಾದಿ ದಂಡ ಹೋರಾಟ ಸಮಿತಿಯ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ವಿಜಯಕುಮಾರ್ ಹಿಪ್ಪಳಗ ಅವರೇ, ಪಪ್ಪುರಾಜ್ ಛತ್ರಿ ಅವರೇ, ಈ ಭಾಗದ ನಾಯಕರಾಗಿರ್ತಕ್ಕಂಥ ಆತ್ಮೀಯರು ಸೋದರರಾಗಿರ್ತಕ್ಕಂಥ ಪ್ರಶಾಂತ್ ಒಳಕಿಂಡಿ ಅವರೇ, ಹರೀಶ್ ಗಾಯಕ್ವಾಡ್ ಅವರೇ, ಇನ್ನೋರ್ವ ಹೋರಾಟಗಾರರು ಆತ್ಮೀಯರಾಗಿರ್ತಕ್ಕಂಥ ರಾಜು ಕಾಣೆ ಅವರೇ, ಪಪ್ಪು ಛತ್ರಿ ಅವರೇ, ಈ ಭಾಗದ ಮಾದಿದಂಡ ಹೋರಾಟ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಸೋದರರಾಗಿರ್ತಕ್ಕಂಥ ಲಾಲಪ್ಪ ಅವರೇ, ಉಪಾಧ್ಯಕ್ಷರಾಗಿರ್ತಕ್ಕಂಥ ಬಸವರಾಜ್ ಅವರೇ, ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮ ರಾಜು ಶಾಪೂರ್ ಅವರೇ, ಮಾದಿದಂಡ ಹೋರಾಟ ಸಮಿತಿಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಕಮಲಾಕರ್ ಹೆಗಡೆ ಅವರೇ, ನಮ್ಮ ಸೋದರರಾಗಿರ್ತಕ್ಕಂಥ ಹರೀಶ್ ಗಾಯಕ್ವಾಡ್ ಅವರೇ ಹಾಗೂ ಸುಧೀರ್ ಮೂಳೆ ಅವರೇ, ಈ ಗ್ರಾಮದ ಎಲ್ಲ ಸೋದರ ಸೋದರಿಯರೇ, ನೈಸರ್ಗಿಕ ಮತ್ತು ಶುದ್ಧ ಎಣ್ಣೆ ಘಟಕ ಯಾವ ರೀತಿ ನಾವು ಲೋನ್ ಪಡ್ಕೊಂಡಿವಿ, ಈ ಭಾಗದಲ್ಲಿ ಇರ್ತಕ್ಕಂಥ ಬ್ಯಾಂಕಿನವ್ರು ಯಾವ ರೀತಿ ನಮ್ಗೆ ಸಹಾಯ ಮಾಡಿದ್ರು, ಇಲ್ಲಿ ಈ ಗ್ರಾಮದಾಗ ನಾವು ಉದ್ಯಮ ಸ್ಟಾರ್ಟ್ ಮಾಡೀವಿ, ಯಾವ ರೀತಿ ಸ್ಟಾರ್ಟ್ ಮಾಡ್ಬೇಕಂತೇಳಿ ಹೇಳಿದ್ರು. ಅದ್ರ ನಾನು ಕೂಡ ರಾಜು ಸಾಂಗ್ಲಿ ಕಿವಿ ಮಾತು ಹೇಳ್ತೀನಿ. ಮೊದಲನೇ ಸಲ ನಮ್ಮವರೊಂದು ಚಿಕ್ಕದೇ ಇರಬೇಕು, ಯಾವುದೇ ಕೆಲಸ ಮಾಡ್ಬೇಕಾದ್ರೆ ದೊಡ್ಡದು ಶ್ರಮದಲ್ಲ ಅಂತಲ್ಲ, ಕೆಲಸ ಮಾಡ್ಬೇಕಾದ್ರೆ ಛಲ ಇರ್ಬೇಕು ಮನುಷ್ಯನ ಬಗ್ಗೆ. ಇವತ್ತು ಈ ಭಾಗದಾಗ ಒಂದು ಶುದ್ಧ ಆಗಿರ್ತಕ್ಕಂಥ ನೈಸರ್ಗಿಕ ಆಗಿರ್ತಕ್ಕಂಥ ಒಂದು ಎಣ್ಣೆಯ ಘಟಕ ಹಾಕಿದೆ, ನಿಜವಾಗ್ಲೂ ಬಹಳ ಸಂತೋಷ ವಿಷಯದ. ಯಾಕಂದ್ರೆ ಇವತ್ತು ಅವ್ರ ಹುಟ್ಟುಹಬ್ಬನೂ ಇದೆ. ಆದ್ದರಿಂದ ಅವ್ರ ಹುಟ್ಟುಹಬ್ಬದ ನಿಮಿತ್ತ ಇವತ್ತು ನಾವು ನೀವೆಲ್ಲರೂ ಕೂಡ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯ ಕೋರಿ ದೇವರವರಿಗೆ ಒಳ್ಳೆ ಆರೋಗ್ಯ ಕೊಡ್ಲಿ. ಇವತ್ತು ಈ ಗ್ರಾಮೀಣ ಭಾಗದ ಎಣ್ಣೆ ಘಟಕ ಉದ್ಘಾಟನೆ ಮಾಡಿದಾರ. ಯಾವುದೇ ಫ್ಯಾಕ್ಟ್ರಿ ಆಗಲಿ ದುಕಾನ್ ಆಗಲಿ ನಾವು ಉದ್ಘಾಟನೆ ಮಾಡೋದ್ರಿಂದ ಸಕ್ಸಸ್ ಆಗಲು ಅದರಿಂದ ಪರಿಶ್ರಮ ಬೇಕು, ನಮ್ಮದು ಅದರಿಂದ ಫಾಲೋ ಬೇಕು. ಆದಾಗ ಮಾತ್ರ ನಾವು ಉದ್ಧಾರ ಆಗಲು ಸಾಧ್ಯ ಆಗುತ್ತೆ ಅಂತ ಹೇಳ್ತೀನಿ. ಬಂದಾಗ ಬೇಕು, ಇಲ್ಲ ಅಂದ್ರೆ ಯಾರೂ ಬರಲ್ಲ. ಇವತ್ತು ಗಂಗವಾರದಾಗ ಒಂದು ಹೋಟೆಲ್ ಅದ, ಬೀದರಿ ನಾಷ್ಟ ಮಾಡ್ಕೋತಾರೆ ಅಲ್ಲಿ. ಆ ಹೋಟೆಲ್ ಹಿಂಗದ, ಬೆಳಗಾನ ನಾಯಿ ಮಕ್ಕೋತಾವ, ಮುಂಜಾನೆ ಬಂದು ಮಾಲಕ್ಕೆಲ್ಲ ಓಡಿಸಾಕಿ ಆ ಟೇಬಲ್ ಸಾಫ್ ಮಾಡಿ ಹೋಟೆಲ್ ಇವತ್ತು ನಾಷ್ಟ ಮಾಡ್ತಾನೆ. ಬೀದರ್ಲಿಂದ ಇಲ್ಲ ಅಂದ್ರೆ ಸಾಟರ್ಡೆ ಸಂಡೇ ದಿವಸ ಒಂದು 100 ಕಾರ್ ಹೋಗ್ತಾವಲ್ಲ ಇಡ್ಲಿ ತಿನ್ನಕ. ಅಲ್ಲಿನ ಕ್ವಾಲಿಟಿ ಹೆಂಗದ, ಅವ್ನು ಹೋಟೆಲ್ಗೆ ಶೆಟ್ರ್ ಇಲ್ಲ, ಅದಕ್ಕೆ ದುಕಾನಕ್ಕೆ ಅಂಗಡಿಯಾಗ ಮುಚ್ಲಾಕ ಶೆಟ್ರ್ ಬಿ ಇಲ್ಲ, ಕೊಂಡೆ ಆಗ್ಲ ಕೀಲಿ ಬಿ ಇಲ್ಲ, ಓಪನ್ ಅದ, ಬಟ್ ತಿನ್ನಕ ಹಂಗೆ ಹೋಗ್ತಾನೆ. ಅವ ಕ್ವಾಲಿಟಿ ಹೆಂಗೆ ಕೊಡ್ತಾನೆ. ಅದಕ್ಕೆ ನಾನೇ ನಿಮ್ಗೆ ಹೇಳ್ತೀನಿ, ಒಂದೊಂದು ಕಾರ್ 50 ಲಕ್ಷ, ಒಂದೊಂದು ಕೋಟಿ ಕಾರ್ಗಳು ತೊಗೊಂಡು ಹೋಗ್ತಾರೆ. ಅಲ್ಲಿ ಸಪ್ನಾಟ್ ಆಗಿದ್ದಾರೆ ಅವ್ರನ್ನ ನಾಷ್ಟ ಮಾಡಕ. ಅಲ್ಲಿ ಕೂಡಕ್ ಜಾಗ ಇಲ್ಲ, ಅವ್ರದ್ರೆ ಸಾಫ್ ಮಾಡ್ಕೋತಾರೆ ಟೇಬಲ್, ಅವ್ರದ್ರೆ ಪ್ಲೇಟ್ ತೊಳ್ಕೋತಾರೆ, ಅವ್ರದ್ರೆ ಇಡ್ಲಿ ತಗೋತಾರೆ. ಅದು ಹಂಗೆ ಕೊಡ್ತಾನೆ ಆ ಕ್ವಾಲಿಟಿಯಲ್ಲಿ. ಅದಕ್ಕೆ ಇಲ್ಲಿ ಈಗಾಗಲೇ ಘಟಕದಾಗ ಈಗಾಗಲೇ ಪ್ರಶಾಂತ್ ಒಳಕಿಲಿ ಹೇಳಿದ್ರು, ಅಣ್ಣ ಯಾರೋ ಬರ್ತಾರೆ ಒಂದು 2 ಡಬ್ಬಿ ಅಂತಂದು ಮಿಕ್ಸ್ ಮಾಡಂತ ಎಣ್ಣೆದು ಯಾರಿಗೆ ಗೊತ್ತಾಗಲ್ಲ ಅಂತಾರ. ಬಟ್ ಜನಗಳಿಗೆ ಗೊತ್ತಾಗ್ತದ, ಸ್ವಲ್ಪ ಜನರ ಗೊತ್ತಾಯ್ತಂದ್ರೆ ಇಷ್ಟೆಲ್ಲ ಮಾಡೋದು ವ್ಯರ್ಥ ಆಗ್ತದ. ದೇವ್ರ ಹೋಗ್ಲಿಕ್ಕೆ ದುರಸ್ತು ಅನ್ನಂಗ ಸ್ವಲ್ಪ ದಿವಸ ಬಾದ ಯಾವುದೇ ಕೂಸು ಹುಟ್ಟ ತಕ್ಷಣ ದೊಡ್ಡರಾಗಲು ಅಂಬಲ್ ಕೊಟ್ಕೋತ ಆಡ್ಕೋತ ದೊಡ್ಡರಾಯ್ತಾರೆ. ಹಂಗ ಇವಾಗ ನೀವು ಸ್ಟಾರ್ಟ್ ಮಾಡಿದ್ರಿ, ಇವಾಗ ಏನಂದ್ರೆ ಅಂಬಲ್ ಹಾಕೋತಾ ಬರ್ತಾಯಿದ್ರಿ, ಸ್ವಲ್ಪ ದಿವಸದಲ್ಲಿ ಹೆಮ್ಮರಾಗಿ ಬೆಳೀತದ. ನನ್ನೊಂದು ಆಸೆ ಇದೆ, ನೀವು ಯಾವುದೇ ಕೆಲಸ ಮಾಡಿ ಒಳ್ಳೆ ಪರಿಶ್ರಮ ಇಟ್ಕೊಂಡು, ನಾ ಎಲ್ಲೋ ಕುಂತು ಫೋನ್ ಮೇಲೆ ಹೇಳಿ ಅವ್ನಿಗೆ ಎಣ್ಣೆ ತೆಗಿ ಅಂತ ಹೇಳಿದ್ರೆ ಆಗಲ್ಲ. ಖುದ್ ಮರಿತ ಖುದಾನೇಮ್ ಅಂತ ನಮ್ಮ ಬೀದರ್ ಭಾಷೆ ಹೇಳ್ತಾರೆ. ಅದಕ್ಕೆ ನೀವು ಇದರಿಂದ ಫಾಲೋ ಅಪ್ ಮಾಡಿದ್ರೆ ಮಾತ್ರ ಸಕ್ಸಸ್ ಆಗಲ್ಲ. ಕಾರಣ ಇರ್ತದೆ, ಏನೋ ಅಣ್ಣರು ಬಂದ್ರು ಉದ್ಘಾಟನೆ ಮಾಡಿದ್ರು ಹೋದ್ರಂದ್ರೆ ಅದು ಅಲ್ಲೇ ಬೀಳ್ತದೆ. ಯಾಕಂದ್ರೆ ನಾ ಭಾಳಷ್ಟು ಫ್ಯಾಕ್ಟ್ರಿ ಉದ್ಘಾಟನೆ ಹೋಗಿದ್ದೀನಿ, ಯಾವ ಸಕ್ಸಸ್ ಇಲ್ಲ. ಉದ್ಘಾಟನೆ ಮಾಡೋದು, ಕಾರ್ಯಕ್ರಮ ಮಾಡೋದು, ಬಿಟ್ಟು ಬಿಡೋದು. ಮುನಿ ತಂದಿಟ್ಟ ಮಾಲಕ್ ಅಂದ್ರೆ ಮುನಿ ಬಂದ್ರೆ ಮಾಲಕ್ ಭಾರ ಅಂದ್ರೆ ಇರ್ತದಂಗೆ. ಅದಕ್ಕೆ ತಾವು ದಯವಿಟ್ಟು ಈ ಭಾಗದಲ್ಲಿ ಏನು ಕರ್ನಾಟಕ ಬ್ಯಾಂಕಿನ ಮ್ಯಾನೇಜರ್ ಆಗಿರ್ತಕ್ಕಂಥ ಒಳ್ಳೆ ಮೇಡಮ್ ಅವರದ್ರ, ಅವ್ರು ನಮ್ಗೆ ಕೊಟ್ಟು ನಿಮ್ಗೆ ಲೋನ್ ಕೊಟ್ಟಿದಾರ. ಆ ಲೋನ್ ಕೊಟ್ಟಿದ್ದಕ್ಕೆ ನೀವು ಉಳಿಸ್ಕೊಂಡು ಏನು ಅವ್ರು ಸಬ್ಸಿಡಿ ಏನು ಮಾರ್ಜಿನ್ ಮನಿ ತೊಗೊಂಡ್ರಿ ಅಷ್ಟು ಕಟ್ಟಿ ಹಾಕಿ ಮತ್ತೇನು ದೊಡ್ಡ ಪ್ರಾಜೆಕ್ಟ್ ಹಾಕಿ ಅವ್ರೂ ಕೂಡ ಲೋನ್ ಕೊಟ್ಟಿರೋದ್ರ ನಾವು ತೀರ್ಸಿರಪ್ಪ, ಮರು ಸಾಲ ತೀರ್ಸಿರಂತ ಹೇಳ್ಕೊಳಕ್ಕೆ ಅವ್ರೂ ಮೇಲೆ ಇರ್ತಾರೆ ಹೇರಾಪ್ಸರಿಗೆ ಅಂತ. ಆ ಬ್ಯಾಂಕಿನಾಗ ಇರ್ತಕ್ಕಂಥ ಇನ್ನೊಂದ್ಸಲ ಒಳ್ಳೊಳ್ಳೆ ಫೆಸಿಲಿಟಿಗಳು ತಗೊಂಡು ಒಳ್ಳೆಯ ಉದ್ಧಾರ ಆಗಲಿ. ನಮ್ಮ ಹುಡುಗರು ಭಾಳಷ್ಟು ಗಲ್ಲಿಯಲ್ಲಿ ಯುವಕರಾದ್ರ, ಅವರು ಕೂಡ ಸರ್ಕಾರದಿಂದ ಬರ್ತಕ್ಕಂಥ ಯೋಜನೆಗಳು ಪ್ರಶಾಂತ್ ಒಳಕಿಲ್ಲಿ ಅವರು ಮುತುವರ್ಜಿ ವಹಿಸಿ ಇಂಥ ರಾಜು ಅಂತವ್ರು ಮಾಡಂತಾರೆ. ಯಾರಾದ್ರೂ ಹುಡುಗರು ಏನಿದ್ದವ್ರು ತಿಂಬೋದು ಬೇಡ, ಯಾವುದೇ ಗಣಪತಿ ಮಾಡಿದ್ರೆ ಬೆಲ್ಲದ ಗಣಪತಿ ಮಾಡಕ್ಕೆ ಹೋಗ್ಬಾರ್ದು. ಚಿಟ್ಕೊಂಡು ತಿಂದ ಅಡಿಕೆ ಬೆಲ್ಲದ ಗಣಪತಿ ಮಾಡಲ್ಲ, ಚಂದ ಕಲ್ಲಿನ ಗಣಪತಿ ಮಾಡ್ರಿ, ಅದು ಉದ್ಧಾರ ಆಗಂತ ಗಣಪತಿ ಮಾಡ್ರಿ. ಹುಡುಗರು ಊರಾಗ ಯಾರು ಭೀ ನಮ್ಮ ಸಮಾಜದ ಅದರ ಅಂತ ಹುಡುಗರು ಅದರ ಕೈಗಾರಿಕೆಯಲ್ಲಿ ಇಂಡಸ್ಟ್ರಿಯಲಲ್ಲಿ ಯಾರು ಆಸಕ್ತಿ ಇದೆಯೋ, ಉದ್ಯಮ ಮಾಡ್ಬೇಕಂತಾರೋ, ಯಾರು ನಿರುದ್ಯೋಗಿಗಳಾಗಿದ್ರು ಅಂಥವ್ರಿಗೆ ಗುರುತಿಸಿ ರಾಜು ಅವರಾಗಲಿ ಪ್ರಶಾಂತ್ ಅವರಲ್ಲಿ ಇಂಥ ಅಧಿಕಾರಿಗಳ ಹತ್ರ ಹೋಗಿ ಕನ್ವಿನ್ಸ್ ಮಾಡಿ ಸರ್ಕಾರದ ಸ್ಕೀಮ್ಗಳು ಅವ್ರು ಇಸ್ಕೊಟ್ರೆ ನಮ್ಮ ಸಮಾಜ ಉದ್ಧಾರ ಆಗೋದ್ರಲ್ಲಿ ಮತ್ತೆ ಸಂದೇಹ ಇಲ್ಲ ಅಂತ ಹೇಳ್ತೀನಿ. ಈಗಾಗಲೇ ಸಮಯ ಭಾಳ ಆಗ್ಯದ. ಈ ಊರಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರಿಗೂ ನಾನು ವಿನಂತಿ ಮಾಡ್ತೀನಿ,
ಫಸ್ಟ್ ನಮ್ಮವ್ರ ಬಳಿ ನಾವು ಹೋಗಿ ಗಿರಾಕ್ ಮಾಡಂತ ಕರಿಬೇಕು. ಈಗಾಗಲೇ ಹೇಳಿದ್ರು ಏನು ಎಣ್ಣೆ 300-400 ರೂಪಾಯಿ 1 ಲೀಟರ್ ಕೊಡತ್ತಾರ ಅಂತೇಳಿ. ಹಾಸ್ಪಿಟಲ್ ಹಾರ್ಟ್ ಅಟ್ಯಾಕ್ ಅಂದ್ರೆ ಎಷ್ಟು ಲಕ್ಷ ಕೊಡ್ತೀರಾ? ಹಾಸ್ಪಿಟಲ್ಗೆ ಎಷ್ಟು ಕೊಡ್ತೀರಾ? ಅಂಬೋದು 4 ಲಕ್ಷ ಕೊಡ್ತೀರಾ? ಯಾವ ಎಣ್ಣೆ ತಿಂತೀರಿ? ಕರ್ದಿದ್ದು ಖಾರದ ಎಣ್ಣೆ, ಪಾಮ್ ಆಯಿಲು ಇಂಥವನ್ನ 100 ರೂಪಾಯಿ ಪ್ಯಾಕೆಟ್ ಕೊಡತ್ತಾರ. ಆದ್ರೆ ಏನು ಗೊತ್ತಾ ನಿಮ್ಗೆ ಯಾರಿಗಾರದಾಗ? ಅದು ರಾತ್ರಿ ಹೊಡೆದ ತಕ್ಷಣ ಮಸ್ಕಿನ ರಕ್ತ ಎಲ್ಲ ಹೆಬ್ಬಡ್ತದೆ. ಒಂದು ಪಿರಿಯಡ್ದಾಗ ಹಾಕಿಟ್ಟು ಮುಂಜೆ ನೀರು ಹಾಕಿಟ್ಟು ನೋಡ್ರಿ ಮುಂಜಾನೆ ಬಿಟ್ಟು ಹೆರಿಗಟ್ತದೆ. ಅದು ಅಂತ ಇಲ್ಲದು. ಅದಕ್ಕೆ ನಾವು 3 ಲಕ್ಷ 4 ಲಕ್ಷ ಹಾಕಲು ಬರಲಿ ಕಾಡಿನೇ ಒಂಬರ್ಕರೆ ಒಳ್ಳೆ ಎಣ್ಣೆ ತಿಂದು ನಮ್ಮ ಸರಿ ಚಂದ ಇಟ್ಕೋಬೇಕಂತೇಳಿ ನಿಮ್ಮೆಲ್ಲರೂ ಕಳ್ಕಳಿ ಹೇಳ್ತದೆ. ಬೀದರ್ ಜಿಲ್ಲೆಯಲ್ಲೂ ಕೂಡ ಪರಿಚಯ ಮಾಡ್ಕೊರಿ. ಮಾಧ್ಯಮದ ಮುಖಾಂತರ, ಜಾಹೀರಾತು ಮುಖಾಂತರ ಇಂಥ ಶುದ್ಧ ಆಗಿರ್ತಕ್ಕಂಥ ನೈಸರ್ಗಿಕ ಆಗಿರ್ತಕ್ಕಂಥ ಎಣ್ಣೆ ನಾವು ತಿನ್ನೋದು ಭಾಳ ಅವಶ್ಯಕತೆ ಇದೆ. ಬೆಳಗ್ಗೆ ಎದ್ದ ತಕ್ಷಣ ಪತ್ರಿಕೆ ನೋಡಿದಾಗ, ನ್ಯೂಸ್ ನೋಡಿದಾಗ ಸಣ್ಣ ಮಕ್ಕಳಿಗೂ ಕೂಡ ಹಾರ್ಟ್ ಹೊಂಟೋದು. ಮೊನ್ನೆ ಉಡುಪಿದ ಯಾವುದೋ ಜಿಲ್ಲೆದ ಮಗು ಕಬಡ್ಡಿ ಆಡ್ತಾ 12 ವರ್ಷದ ಮಗು ಹಾರ್ಟ್ ಆಗಿಬಿಟ್ಟು ಸತ್ತೋದು ಹುಡುಗ ನಿನ್ನ ಹಾಸ್ಟೆಲ್ನ. ಇಂಥ ಭಾಳಷ್ಟು ಪ್ರಕರಣಗಳು ಅಥವಾ ಕಾರಣ ನಾವು ತಿಂದಿರ್ತಕ್ಕಂಥ ಐಲು. ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಬಾಡಿಗೆ ಎಲ್ಲ 50% ಇದ್ರೆ 50% ಐಲು ಕಾರಣ ಅದ ನಮ್ಗೆ. ಯಾರು ಶುದ್ಧವಾದ ಐಲು ತಿಂತಾರ ಅಂಥವ್ರು ಹೃದಯಘಾತದಿಂದ ಬದುಕಬಹುದು ಅಂತ ಹೇಳ್ತೀನಿ, ನಾನು ಉಳಿಬೋದು ಅಂತ ಹೇಳ್ತೀನಿ. ಅದಕ್ಕೆ ದಯವಿಟ್ಟು ತಾವೆಲ್ಲರೂ ಕೂಡ ನೈಸರ್ಗಿಕ ಕಡೆ ಒಲವು ಕೊಡ್ರಿ. ಈಗಾಗಲೇ ಸರ್ಕಾರವೂ ಕೂಡ ಹೇಳ್ತಾ ಇದೆ. ಮೊನ್ನೆ ಮೋದಿಯವರು ಹೇಳ್ತಾ ಇದ್ರು ಆತ್ಮನಿರ್ಭರ್ ಕಾರ್ಯಕ್ರಮದಾಗ ಗೂಡಿಗಂತೂ ಹಳ್ಳಿ ಕಡೆ ಬರ್ತಾ ಇದ್ರ ನೈಸರ್ಗಿಕ ಈಗ ಬೆಲ್ಲ ತಿಂತಾ ಇದ್ರ, ಇಂಥ ಐಲ್ಗಳು ತಿಂತಾ ಇದ್ರ ತಯಾರು ಮಾಡಿ. ಇವೆಲ್ಲ ಏನಂದ್ರೆ ಕೈಲಿ ಮಾಡಿರ್ತಕ್ಕಂಥ ಗಾಣದ ಎಣ್ಣೆಗಳವ. ಇಂಥವ್ರ ಉಪಯೋಗಿಸ್ಲಿಂದ ನಾವು 100 ವರ್ಷ ಬದುಕಬಹುದು ಅಂತ ಹೇಳ್ತೀನಿ ಬಂಧುಗಳೇ. ಅದಕ್ಕೆ ಕುಸುಬೆ ಎಣ್ಣೆ, ಅಗಸೆ ಎಣ್ಣೆ, ಮತ್ತು ಇನ್ನೊಂದು ಮಾಡ್ತೀವಿ ಖಾರ ಎಣ್ಣೆ, ಸೂರ್ಯಪಾನ ಎಣ್ಣೆ, ಇವೆಲ್ಲ ಹೆಲ್ತಿಗೆ ಭಾಳ ಒಳ್ಳೆ ಅದಾವ. ನಾವು ಚಿಕ್ಕವರಿದ್ದ ಶಾಲೆಯಲ್ಲಿ ಬಂದಾಗ ಉಳ್ಳಕ್ಕೆ ಏನೂ ಇರ್ತಿಲ್ಲ. ಆ ರೊಟ್ಟಿ ಮೇಲೆ ಕುಸುಬೆ ಎಣ್ಣೆ ತೊಗೊಂಡು ಹೆಸರು ಖಾರ ಹಾಕೊಂಡು ತಿಂತೀವಿ, ತುಪ್ಪ ತಿಂದ ಇರ್ತಿತ್ತು. ಯಾವುದೇ ಕಾಯಿಲೆ ಬರ್ತಿಲ್ಲ. ಅದು ದಯವಿಟ್ಟು ಇಂಥ ಒಳ್ಳೆಯ ಒಂದು ಪ್ರಾಡಕ್ಟ್ ಆಗಿರ್ತಕ್ಕಂಥ ಎಣ್ಣೆ ನೀವೆಲ್ಲ ಶುದ್ಧವಾದ ನೈಸರ್ಗಿಕವಾದ ಎಣ್ಣೆ ಖರೀದಿ ಮಾಡಿ. ಫಸ್ಟ್ ನಮ್ಮರಿಂದ ಸ್ಟಾರ್ಟ್ ಆಗಿ ಬಂದಿರ್ತಕ್ಕಂಥ ಎಲ್ಲರೂ ತೊಗೊಂಡು ಹೋಗಿ ಮನೆ ಹೋಗಿ ಯೂಸ್ ಮಾಡಿರಿ. ನಿಮ್ಗೆ ಗೊತ್ತಾಗ್ತದೆ ಎಣ್ಣೆ ಹೆಂಗಿರ್ತದೆ ಕುಸುಬೆ ಎಣ್ಣೆ ಅಂತೇಳಿ. ಅದಕ್ಕೆ ಈ ಭಾಗದಾಗ ಏನು ನಮ್ಮ ರಾಜು ಅವರು ಇಂಥ ಒಂದು ಉದ್ಯಮ ಸ್ಟಾರ್ಟ್ ಮಾಡಿದ್ರೆ ನಿಜವಾಗ್ಲೂ ಭಾಳ ಖುಷಿ ಆಗ್ತದೆ. ತಾವೆಲ್ಲರೂ ಅವ್ರಿಗೆ ಪ್ರೋತ್ಸಾಹ ಕೊಟ್ಟು ಬೆಳೆಸ್ಬೇಕಂತೇಳಿ ದೇವರವ್ರಿಗೆ ಒಳ್ಳೆ ಆಯುಸ್ ಕೊಡಿ ಅಂತೇಳಿ ಮತ್ತೊಂದ್ಸಲ ಹಾರಿಸ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಚಪ್ಪಾಳೊಂದಿಗೆ ನಾವು ಸ್ವಾಗತ ಮಾಡೋಣ. ಹಣ ನೋಡು. ಚಪ್ಪಾಳೆ ತಟ್ಟೋಣ. ಸಂಜೋಣ ನೋಡ್ರಿ ರಾಜು ಬೇಡ. ಚಪ್ಪಾಳೆಯಿಂದ ನಾವೆಲ್ಲ ನಾವು ಇದ್ದಿದ್ದಾಗ ಅವಾಗ 3.5 ಮತ್ತು ರಾಜಪ್ಪ ಕಡಿಮೆ very happy Christmas. ಎಲ್ಲ ಫೋಟೋ ಅವ್ರಲ್ಲ ಮಾತಾಕೆ ಸರ್ ಇಲ್ಲಿ ನೋಡ್ರಿ. ಓಕೆ ಓಕೆ